1 ಇಯರ್ ಆಗಿರುತ್ತೆ ಗೈಸ್ ಈ ಫಿಶ್ಗೆ ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ. ಹೋಪ್ ಯು ಲೈಕ್ ಆಲ್ ದ ವೀಡಿಯೋಸ್. ಸೊ ಇವತ್ತಿನ ವೀಡಿಯೋಲಿ ಯಾಕೆ ಡೈಲಿ ವ್ಲಾಗ್ ಮಾಡಬಾರ್ದು, ಲೈಕ್ ಸಂಡೇ ವ್ಲಾಗ್ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಸೊ ಇವಾಗ ನಾವು ಆಚೆ ಹೋಗಬೇಕು. ಯಾಕಂತಂದರೆ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಮನೆಗೆ ಬೇಕಾಗಿರೋ ಮೆಟೀರಿಯಲ್ಸ್ ಇಸ್ಕೊಂಬರಬೇಕು. ಸೊ ಬನ್ನಿ ಹೋಗಿ ಇಸ್ಕೊಂಬರೋಣ. ಆಮೇಲೆ ಇವತ್ತು ಡೇನ ಯಾವ ಥರ ಎಂಜಾಯ್ ಮಾಡ್ತೀನಿ ಅಂತ ನೋಡಿ, ಆಯಿತಾ? ಸ್ಟೇ ಟ್ಯೂನ್. ಗೈಸ್, ನಾವಿವಾಗ ನಮ್ಮ ಮನೆಗೆ ಬೇಕಾಗಿರೋಂತಹ ಮೆಟೀರಿಯಲ್ಸ್ನ ಇಸ್ಕೊಂಬರಕ್ಕೆ ಹೋಗ್ತಿದ್ದೀವಿ ಗೈಸ್. ಬನ್ನಿ ಹಂಗೆ ಹೋಗ್ಬಿಟ್ಟು ಇಸ್ಕೊಂಬರೋಣ ನಮ್ಮ ಮನೆಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ. ಇಲ್ವಾ ಗೊತ್ತಿಲ್ಲ. ಬಟ್ಟೆ ಒಣಗುತ್ತಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಯಾಕೆ ಎಲ್ಲಾರ್ದು ಯೂನಿಫಾರ್ಮ್ ಅಲ್ಲೇ ಇದೆ. ಮತ್ತೆ ನಾನು ನಾಳೆ ಏನು ಹಾಕ್ಕೊಳ್ಳಿ? ಕೆಳಗಡೆ ಬಿಸಾಕಿದ್ದಲ್ಲ, ಅವಾಗ ಜ್ಞಾನ ಇಲ್ಲ. ಓ ಹೌದಲ್ವಾ? ಅಯ್ಯೋ ಮರ್ತಾಗ್ಬಿಟ್ಟೆ. ಇದು ಊರು ಲೋಕಲ್ ತಾನೆ ಮಮ್ಮಿದೆ. ಇದು ಅಗ್ರ ಊರು. ಇದು ನಮ್ಮ ಊರು ಗೈಸ್. ಅಗ್ರ ನಮ್ಮ ಊರು. ನಾವಿರೋ ಲೇಔಟ್ ಅಲ್ಲಿ ಆಕ್ಚುಲಿ ಇದೆ ಊರು. ಖಾಲಿ ಈಗ ಒಂದು ಎಬ್ಬಂಗಿದೆ ನೋಡಿ ಗೈಸ್. ನಮ್ಮಪ್ಪ ಖಾಲಿಯಾಗಿದೆ ಅಂತಂದ್ರು, ಇಷ್ಟು ರಶ್ ಇದೆ ಗೈಸ್. ಇದು ಬ್ಲ್ಯಾಕ್ ಕಲರ್ ಗೇಟ್ ಇದೆ ಅಲ್ವಾ, ಅದು ಬಂದ್ಬಿಟ್ಟು ನಮ್ಮ ಅಪ್ಪಪ್ಪ ಅಂತ ಇದ್ದಾರೆ, ಅವ್ರ ಮನೆ ಗೈಸ್. ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ತೊಗೊಂಬರೋಣ ರೇಷನ್ನ, ಅಂದರೆ ಅಕ್ಕಿನ. ಕ್ಲೈಮೇಟ್ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇವತ್ತು ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ಗೈಸ್. ನಾವಿವಾಗ ತಗೊಳಕ್ಕೆ ಗೈಸ್, ನಾವಿವಾಗ ಅಕ್ಕಿ ತಗೊಂಡ್ವಿ ಗೈಸ್. ಮನೆಗೆ ಹೋಗ್ತಿದ್ದೀವಿ. ಬನ್ನಿ ಮನೆಗೆ ಹೋಗೋಣ. ಇವಾಗ ಏನು ತಗೊಬೇಕು ಮಮ್ಮಿ? ಸೊ ಇವಾಗ ಶುಂಠಿ ಅಷ್ಟೇನಾ? ಶುಂಠಿ ತಗೊಬೇಕು ಗೈಸ್. ಸೊ ಶುಂಠಿ ತಗೊಂಡು ಮನೆಗೆ ಹೋಗೋಣ. ಸೊ ನಿಮಗೆ ಗೊತ್ತಿರುತ್ತೆ ಸಂಡೇ ಸ್ಪೆಷಲ್ ಏನು ಅಂತ. ಬನ್ನಿ ಗೈಸ್, ಇಲ್ಲಿದೆ ಅಂತ ನೋಡೋಣ. ಶುಂಠಿನ ಇಸ್ಕೊಂಡಿದ್ದು ಆಯ್ತು. ಮನೆಗೆ ಹೋಗೋಣ ಗೈಸ್. ಒಮ್ಮೆ ಅಲ್ಲಿರೋದು ಟಾಲ್ ಟ್ರೀ ಅಲ್ವಾ, ಅಮ್ಮ ಅವ್ರ ಮನೆ ಹತ್ರ ಇರೋದು ಶೋ ಪ್ಲಾಂಟ್. ಆಮೇಲೆ ಬಂದು ಹೇಳ್ತಲ್ಲ ನೋಡ್ಕೊ. ನೀನೇ ತಾನೇ ಹೇಳಿಲ್ಲ ಬರೋಕ್ಕೆ. ಸೊ ಗೈಸ್, ನಾವು ಶುಂಠಿ ಎಲ್ಲ ಇಸ್ಕೊಂಡು ಅಕ್ಕಿ ಇಸ್ಕೊಂಡು ಮನೆಗೆ ಬಂದಿದ್ದೀವಿ ಈಗ. ಸೊ ಟಿವಿ ಹಾಕೋಣ. ನಾನು ನನ್ನ ಕಬೋರ್ಡ್ನ ಸ್ವಲ್ಪ ಕ್ಲೀನ್ ಮಾಡಬೇಕು ಗೈಸ್. ಯಾಕೆ ಅಂತಂದರೆ ಅದು ಗಲೀಜಾಗಿದೆ, ಅಂದರೆ ಫುಲ್ಲು ಚಲಾಪಿಲಿ ಮಾಡಿಬಿಟ್ಟಿದ್ದೀನಿ ಬಟ್ಟೆನ. ಸೊ ಇವಾಗ ಅದನ್ನ ಕ್ಲೀನ್ ಮಾಡೋಣ. ಸೊ ಬನ್ನಿ ಗೈಸ್, ಹೋಗಿ ಕ್ಲೀನ್ ಮಾಡಿಬಿಟ್ಟು ಬರೋಣ ಗೈಸ್. ಸೊ ಟಿ ವಿ ಆನ್ ಮಾಡ್ತಿದ್ದೀನಿ. ಇದು ಈ ಗೂಗಲ್ ಟಿ ವಿ ಎಲ್ಲ ಸ್ವಲ್ಪ ಸ್ಲೋ ಆಗಿ ಆನ್ ಆಗುತ್ತೆ ಗೈಸ್. ಪ್ರಾಸೆಸಿಂಗ್ ತುಂಬ ಲೇಟಾಗಿ ಆಗುತ್ತೆ. ಆ ಥರ ಪ್ರಾಸೆಸಿಂಗ್ ಲೇಟಾಗಿ ಆಗಬಾರ್ದು. ಏನು ಮಮ್ಮಿ ಮೂವಿ ಹೆಸರು? ಏನಪ್ಪ, ನಮ್ಮಮ್ಮ ಹಿಂದಿ ಮೂವಿ ಎಲ್ಲ ನೋಡ್ತಿದ್ದಾರೆ. ಅದು ನಂತರ ಪ್ರೇಮ ಶರ್ಮಾ ಜಿ ಕಿ ಬೇಟಿ. ಆಮೇಲೆ ನನಗೆ ಹೇಳು ಆಯಿತಾ ಅದ್ರ ಮೂವಿ ಹೆಸರು. ದಟ್ ಮೀನ್ ಎಕ್ಸ್ಪ್ಲೇನ್ ಮಾಡು ಆಯಿತಾ? ಇದು ಬೇರೆ ಯಾರು ವಾಚ್ ಮಾಡಿದ್ರೆ ಇವ್ರಿಗೇನು? ಅಯ್ಯಯ್ಯೋ
ಪ್ರಾಸೆಸಿಂಗ್ ಎಷ್ಟು ಲೇಟಪ್ಪ ಇದು. ಶರ್ಮಾಜಿ ಕಿ ಬೇಟಿ ಇದೆ ಅನ್ಕೊತೀನಿ. ಹಾಂ, ಐ ಥಾಟ್ ಟು ಸಿ ದಿಸ್ ಮೂವಿ ಮಮ್ಮಿ ಎಸ್ಟರ್ಡೇ. ಐ ಹ್ಯಾವ್ ಇವನ್ ಕೆಪ್ಟ್ ಇಟ್ ಎಸ್ಟರ್ಡೇ. ಓಕೆನಾ, ಇಕ್ಕಿದ್ದೀನಿ ಆಯ್ತಾ, ಸಮಾಧಾನನಾ? ನೋಡಿ ಗೈಸ್, ಫಿಶ್ ಟ್ಯಾಂಕು ನಮ್ಮಮ್ಮ ಕ್ಲೀನ್ ಮಾಡಿರೋದು. ಅದಕ್ಕೆ ಎಷ್ಟು ಕ್ಯೂಟಾಗಿದೆ. ಒಂದಿತ್ತು ಗೈಸ್, ನನಗೆ ಒಂದು ಇದು ಸೀರಿಯಲ್ ಇದೆ, ಆ ಸೀರಿಯಲ್ ಅಂದರೆ ಇಷ್ಟ. ಇದ್ರು ದಪ್ಪಕ್ಕಿದೆ ಅಲ್ವಾ, ಆರೆಂಜ್ ಕಲರ್ದು. ಅದು ತುಂಬ ದಿನದಿಂದ ನಮ್ಮ ಮನೆಯಲ್ಲಿದೆ. ಅದರ ಹೆಸರು ಬಂದ್ಬಿಟ್ಟು ಖುಷಿ ಅಂತ, ಅದ್ರ ಹೆಸರು ಚಾರು ಅಂತ, ಇದ್ರ ಹೆಸರು ರಾಮಾಚಾರಿ ಅಂತ, ಇದ್ರ ಹೆಸರು ಪ್ರಜ್ಞಾ ಅಂತ. ಗೈಸ್, ನಾನು ಇಕ್ಕಿರೋದು ಇದಕ್ಕೆ ಬ್ಲ್ಯಾಕ್ ಕಲರ್ದಕ್ಕೆ ಹೊಸ ಹೆಸರು ನಾನು ಇಕ್ಕಿರೋದು. ಈ ದಪ್ಪಕ್ಕಿರೋ ಆರೆಂಜ್ ಕಲರ್ ನಮ್ಮ ಮನೇಲಿ ತುಂಬ ದಿನದಿಂದ ಇರೋದು. ಎಷ್ಟು ದಿನ ಆಯಿತು ಮಮ್ಮಿ? ಫಿಶ್ ಟ್ಯಾಂಕ್ ನಾವು ಯಾವಾಗ ತೊಗೊಂಡು ಬಂದ್ವು, ಆಲ್ಮೋಸ್ಟ್ 1 year ಆಗಿರುತ್ತೆ ಗೈಸ್. ಅಯ್ಯೋ, 1 year ಆಗಿರುತ್ತೆ ಗೈಸ್ ಈ ಫಿಶ್ಗೆ ಇವಾಗ. ಅಷ್ಟು ನಾವು ಯಾವಾಗ ತೊಗೊಂಬಂದ್ವೋ, ಅಕ್ವೇರಿಯಂ ಎಲ್ಲ ಯಾವಾಗ ರೆಡಿ ಮಾಡಿದ್ವು ಅವಾಗಿಂದ ನಮ್ಮ ಮನೆಯಲ್ಲಿದೆ. ಇದು ಒಂದೇ ಇವಾಗ ಆರೆಂಜ್, ಇದು ಸ್ಟ್ರಾಂಗ್ ಆಗಿರೋದು. ಬನ್ನಿ ಗೈಸ್, ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬರೋಣ. ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ, ಅಡುಗೆ ನನಗೆ ನೋಡ್ಕೊಂಡು ಹೋಗೋಣ. ಏನಮ್ಮ ಮಾಡ್ತಿದ್ಯಾ ನಮ್ಮಮ್ಮ? ನಿದ್ದೆ ಮಾಡ್ತಿದ್ಯಾ? ನಿದ್ದೆನ ಬೆಡ್ ಮೇಲೆ ಮಾಡಬೇಕು, ಕಿಚನಲ್ಲಿ ಅಲ್ಲ. ನೋಡಿ ಗೈಸ್, ನಮ್ಮಮ್ಮ ಚಿಕನ್ ಹಾಕ್ತಿದ್ದಾರೆ. ನಾನು ಸ್ವಲ್ಪ ದೂರ ಇರ್ತೀನಿ. ಯಾಕೆ ಅಂತಂದ್ರೆ ನನಗೂ ಚಿಕನ್ಗೂ ಆಗಲ್ಲ. ಮಟನಾ? ಹಾಂ, ಓಕೆ ಓಕೆ. ಸೊ ಈ ಕಡೆ ಏನಿದು ಖಾಲಿ ಪಾತ್ರೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಮತ್ತು ಇದು ಬಾಟಲ್ ಆಫ್ ಇದ್ರ ಬಂದ್ಬಿಟ್ಟು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಗೈಸ್. ಎಣ್ಣೆ ಖಾಲಿ ಆಗೋಗ್ಬಿಟ್ಟಿದೆ, ಎಣ್ಣೆನ ತರಿಸ್ಕೊಬೇಕು. ಇವಾಗ ಆ ಪಾತ್ರೆಯಲ್ಲಿ ಏನಿತ್ತು ಅದನ್ನ ನಮ್ಮಮ್ಮ ಇದ್ರೊಳಗಡೆ ಹಾಕಿದ್ದಾರೆ. ಇವಾಗ ಖಾರದ ಪುಡಿ ಹಾಕ್ತಿದ್ದಾರೆ. ಗೈಸ್, ನಾವು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇದೆಲ್ಲ ಯಾಕೆ ನೋಡೋದು ಗೈಸ್ ನಾವೆಲ್ಲ? ನನ್ನ ಟೈಮ್ ವೇಸ್ಟ್ ಆಗ್ತಿದೆ ಗೈಸ್, ನನ್ನ ಟೈಮು. ಬನ್ನಿ ಹೋಗಿ ಕ್ಲೀನ್ ಮಾಡ್ಕೊಂಡು ಬರೋಣ. ಟೈಮು ನಾವು 10 minutes ಫಾಸ್ಟ್ ಇಕ್ಕಿದ್ದೀವಿ. ಸೊ ನಮ್ಮ ಮೈಂಡ್ ಸ್ವಲ್ಪ ವರ್ಕ್ ಕೊಡೋಣ ಅಂತ. ಸೊ ಈಗ ಟೈಮು 12 o'clock ಆಗಿದೆ. ಬನ್ನಿ ಹೋಗಿ ಕ್ಲೀನ್ ಮಾಡ್ಕೊಂಡು ಬರೋಣ ಗೈಸ್. ಇದೇ ಗೈಸ್ ನನ್ನ ಚಾಟು. ಸೊ ಈ ಚಾಟ್ನ ಬಿಚ್ಚೋಣ, ಆಮೇಲೆ ತಿರ್ಗಾ ನಾನೇ ಮಡಚಬೇಕು ಗೈಸ್. ಅಯ್ಯಯ್ಯೋ, ನೋಡಿ ಚಾಟ್. ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ನೋಡಿ ಗೈಸ್, ಇದೇ ನನ್ನ ಚಾಟು. ಇದು ಸೈನ್ಸ್ಗೆ ರಿಲೇಟೆಡ್ ಆಗಿರೋಂತಹ ಚಾರ್ಟು. ಈ ಚಾರ್ಟ್ ಏನಪ್ಪ ಅಂತಂದರೆ, ಡಿಸೀಸಸ್, ಡಿಸಾರ್ಡರ್ಸ್ ಕಾಸ್ಡ್ ಬೈ ಡೆಫಿಷಿಯನ್ಸಿ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಬೆರಿ ಇದೆ, ಯಾವುದ್ರಲ್ಲಿ ರಿಕೆಟ್ಸ್ ಇದೆ, ಯಾವುದ್ರಲ್ಲಿ ಸ್ಕರ್ವಿ ಇದೆ, ಮತ್ತು ಯಾವುದ್ರಲ್ಲಿ ಬೋನ್ಸ್ ಟೂತ್ ಡೇಕೆ ಇದೆ, ಲೂಸ್ ಆಫ್ ವಿಷನ್ ಯಾರಿಗಿದೆ, ಮತ್ತು ಇದು ಬೋನ್ ಆ್ಯಂಡ್ ಟೂತ್ ಡಿಕೆ, ಗಾಯ್ಟರ್, ಅನೇಮಿಯಾ, ಅದರೆಲ್ಲ ಗೊತ್ತಾಗುತ್ತೆ. ಮತ್ತು ಕ್ಯಾಲ್ಶಿಯಂ, ಅಯೋಡಿನ್, ಅಯನ್ ಇದೆಲ್ಲ ಈ ಚಾರ್ಟಿಗೆ ಗೊತ್ತಾಗುತ್ತೆ ಗೈಸ್. ರಬ್ಬರ್ ಬ್ಯಾಂಡ್ ಹಾಕೋಣ. ನಾನು ಒಂದ್ಸರಿ ಚಾಟ್ ಬಿಚ್ಚಿದ್ರೆ ಆಮೇಲೆ ರಬ್ಬರ್ ಬ್ಯಾಂಡ್ ಎಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ ಗೈಸ್. ಬಟ್ಟೆ ಎಲ್ಲ ಐತಪ್ಪ, ಅಲ್ಲಿದೆ, ಹೋಗಿ ಇಟ್ಕೊಂಡು ಬರೋಣ. ಅದು ಸ್ವಲ್ಪ ಗಲೀಜಾಗಿರುತ್ತೆ ಅಲ್ವಾ, ಸೊ ಅದಕ್ಕೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಮಡಚೋಣ ಬಟ್ಟೆನ. ಮಮ್ಮಿ ಬಾಯ್. ಬನ್ನಿ, ವಾಲ್ ಹ್ಯಾಂಗಿಂಗ್ ಮಾಡಬೇಕು ಗೈಸ್. ಅಲ್ಲಿ ಸ್ಕ್ರೀನ್ ಹತ್ರ ಒಂದು ಹಾಕಿದ್ವಿ, ಅದು ಈಗ ಸದ್ಯಕ್ಕೆ ಚೆನ್ನಾಗಿರಲಿಲ್ಲ. ತುಂಬ ವರ್ಷ ಈ ಮನೆಗೆ ಯಾವಾಗ ಬಂದು ಆವಾಗ ಹಾಕಿದ್ದು, ಫುಲ್ಲು ಗಲೀಜು ಆಗೋಗ್ಬಿಡುತ್ತೆ. ಅದಕ್ಕೆ ಅದು ಬೇಡ ಅಂತ ಅದನ್ನ ಬಿಚ್ಚಿಬಿಟ್ವಿ. ಇವಾಗ ತೋರಿಸ್ತೀನಿ. ಇಲ್ಲಿ ಬಂದ ವಾಲ್ ಹ್ಯಾಂಗಿಂಗ್ ಇದೆ ಅಲ್ವಾ, ಅಪ್ಪ ಅಮ್ಮನಿಗೆ ಬ್ಲೂ ಕಲರ್ ಅಂದರೆ ಇಷ್ಟ. ಸೊ ಅವ್ರ ರೂಮ್ಗೆ ಬ್ಲೂ, ನನಗೂ ಮತ್ತು ನಮ್ಮ ಅಕ್ಕಗೆ ಪಿಂಕ್ ಇಷ್ಟ.
ಸೊ ಪಿಂಕ್ ಕ್ಯೂಟ್ ಆಗಿದೆ ಅಲ್ವಾ? ಬನ್ನಿ ಇವಾಗ ಹೋಗ್ಬಿಟ್ಟು ಕ್ಲೀನ್ ಮಾಡೋಣ ಗೈಸ್. ಕ್ಲೀನ್ ಮಾಡೋಣ. ನಾವು ಹೊಸ ಪ್ರಾಡಕ್ಟ್ ಇಸ್ಕೊಂಡ್ವಿ ಗೈಸ್, ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಯಾರು ಫಸ್ಟು ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾರೋ ಆವಾಗ ತೋರಿಸ್ತೀನಿ. ಇವಾಗ ಬನ್ನಿ ಕ್ಲೀನ್ ಮಾಡೋಣ. ನನ್ನ ಅಂದರೆ ನಮ್ಮ ರೂಮ್ನ ಕ್ಲೀನ್ ಮಾಡೋಣ. ಗೀಸರ್ ಆನೇ ಆಫೇ ಮಾಡಿಲ್ಲ ಗೈಸು, ಅಪ್ಪ ನೋಡಿದ್ರೆ ಆಮೇಲೆ ಬೈತಾರೆ. ಓಕೆ, ಸೊ ಇವಾಗ ಕ್ಲೀನ್ ಮಾಡೋಣ ಗೈಸ್. ಸೊ ಫಸ್ಟ್ ಇಲ್ಲಿ ಕೆಳಗಡೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ಇದನ್ನ ಕ್ಲೀನ್ ಮಾಡಬೇಕು. ದಟ್ ಮೀನ್ಸ್ ಇದಿದೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋಣ ಬನ್ನಿ ಗೈಸ್. ಸೊ ನೋಡಿ, ಇದೇ ಸೆಕೆಂಡ್ ಕಂಪಾರ್ಟ್ಮೆಂಟ್ ನಂದು. ಸೊ ಅದನ್ನ ಇವಾಗ ನಾನು ಕ್ಲೀನ್ ಮಾಡಬೇಕು. ಅಕ್ಕ ಯಾವಾಗಲೂ ಕ್ಲೀನಾಗಿ ಇಟ್ಕೊತಾಳೆ. ಸೊ ಅವಳು ಕ್ಲೀನಾಗಿದೆ, ನಂದು ಗಲೀಜಾಗಿದೆ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡೋಣ. ಆಲ್ರೆಡಿ ಸ್ವಲ್ಪ ಬಟ್ಟೆ ಎಲ್ಲ ಎತ್ತು ಹಾಕ್ಬಿಟ್ಟಿದ್ದೀನಿ, ಎಲ್ಲ ಉಜ್ಕೊಂಡು ಆಮೇಲೆ ಹಾಕಿದ್ದೀನಿ, ಯಾಕಂದರೆ ಗಲೀಜಿರುತ್ತೆ ಅಂತ. ಮನೆ ಉಜ್ಜಿದ್ದೀನಿ ಆಲ್ರೆಡಿ, ಬಟ್ ಆಲ್ಸೋ ತಿರ್ಗಾ ಉಜ್ಕೊಂಡು ಇವಾಗ ಇದನ್ನ ಕ್ಲೀನ್ ಮಾಡಬೇಕು. ಸೆಕೆಂಡ್ ಕಂಪಾರ್ಟ್ಮೆಂಟ ಹಾಗೆ ಕ್ಲೀನ್ ಮಾಡಿಕೊಂಡು ಈ ಬಟ್ಟೆ ಎಲ್ಲಿ ಇಸ್ಕೊಂಡು ನಾನು ಜ್ಞಾಪಕ ಇದ್ದರೆ ಹೇಳ್ತೀನಿ, ಇಲ್ಲ ಅಂತಂದರೆ ಆ ಬಟ್ಟೆ ಮಾತ್ರ ಹೇಳ್ತೀನಿ ಆಯಿತಾ. ಬನ್ನಿ ಇವಾಗ ಎಲ್ಲ ಬಟ್ಟೆನ ಫಸ್ಟ್ ಎತ್ತಿಬಿಡೋಣ. ಇದು ನನ್ನ ಬರ್ತ್ಡೇ ವೇಲು, ಅಯ್ಯೋ ಇಲ್ಲಿ ಬಂದಿದೆ. ಆ ವಿಡಿಯೋ ಏನೋ ನಾನು ಅಪ್ಲೋಡೇ ಮಾಡಿಲ್ಲ ಗೈಸ್. ಸೊ ಇದು ಬಂದ್ಬಿಟ್ಟು ನನ್ನ ಕಲೆಕ್ಷನ್ಸ್ ಬಗ್ಗೆ ಹೇಳ್ತಿದ್ದೀನಿ. ಇದು ನಮ್ಮ ದೊಡ್ಡಪ್ಪ ಈಸ್ಕೊಟ್ಟಿತ್ತು, ದೊಡ್ಡಮ್ಮ ಈಸ್ಕೊಟ್ಟಿತ್ತು. ಜೀನ್ಸ್, ಹಾಫ್ ಜೀನ್ಸ್ ಥರ ಬರುತ್ತೆ, ಈ ಥರ ಬರುತ್ತೆ. ಇದು ಎಲ್ಲ ಈಸ್ಕೊಂಡಿತ್ತು, ಜ್ಞಾಪಕ ಇಲ್ಲ, ಬಟ್ ಇದು ಲೈಕ್ ಫೋಕ್ ಥರ ಚೆನ್ನಾಗಿರುತ್ತೆ. ನೆಕ್ಸ್ಟು ಡ್ಯಾನ್ಸ್ ಕ್ಲಾಸ್ ಡ್ರೆಸ್ಸು. ಡ್ಯಾನ್ಸ್ ಕ್ಲಾಸ್ ಬಿಟ್ಟಿದ್ನಿಂದ ಹಾಕ್ಕೊಂಡೇ ಇಲ್ಲ ಈ ಡ್ರೆಸ್, ಹಾಗೆ ಬಿದ್ದಿದೆ. ಇದು ಯೋಗ, ಅದು ಇದು ಪ್ಯಾಂಟು ಗೈಸ್. ಇಲ್ಲೇ ಅಲ್ಲಿ ಗಾಂಧಿ ಸ್ಟ್ಯಾಚು ಇದೆ, ಜಯಂತಿ ನಗರ ಹತ್ರ ಹೋಗಿ ಇಸ್ಕೊಂಡು ಬಂದ್ವಿ. ಬೇಕೇ ಬೇಕು ಅಂತ. ಅವಾಗ ನಮ್ಮ ಅಮ್ಮ ನನ್ನ ನಂಬಲೇ ಇಲ್ಲ, ನೀನೇನೋ ಸುಳ್ಳು ಹೇಳ್ತಿದ್ಯಾ, ಸರಿ ಇರು ಜೀನ ಕೇಳ್ತೀನಿ ಅಂತ. ಅದಾದಮೇಲೆ ಅವಾಗ ಅಮ್ಮ ಜಿಗೆ ಫೋನ್ ಮಾಡಿ ಕೇಳಿದ್ರು. ಅದಾದಮೇಲೆ ಜಿ ಹೇಳಿದ್ರು ಹೌದು ತಗೊಳ್ಳಿ, ಯಾಕಂದರೆ ಅವಳು ಯೋಗ ಅಲ್ಲಿ ಕೂಡ ಅಂದರೆ ರಿದಮಿಕಲ್ಲಿ ಕೂಡ ಇದ್ದಾಳಲ್ವಾ, ಯೂಸ್ ಆಗುತ್ತೆ ಅಂತ. ನೀವು ಅಂದ್ಕೊಂತಿರ್ಬೋದು ಏನಪ್ಪ ಇದು ಪ್ಯಾಂಟ ಅಂತ. ಇಲ್ಲ ಗೈಸ್, ಇದು ಬಂದ್ಬಿಟ್ಟು ಫುಲ್ ಸ್ಲೀವ್ ಅಂದರೆ ಇದು ಫುಲ್ ಬ್ಲ್ಯಾಕ್ ಥಿಂಗ್. ಮತ್ತೆ ಇದು ಬಂದ್ಬಿಟ್ಟು ಜೀನ್ಸ್ ಇಲ್ಲಿ ತನಕ ಬರುತ್ತೆ. ತೋರಿಸ್ತೀನಿ ರೀ ಗೈಸ್ ಎಲ್ಲಿ ತನಕ ಬರುತ್ತೆ ಅಂತ. ಸೊ ಇಲ್ಲಿ ತನಕ ಬರುತ್ತೆ, ಕ್ಲೀನಾಗಿ ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಬರುತ್ತೆ. ಎಲ್ಲಿಗಾದ್ರೂ ಟ್ರಾವೆಲಿಂಗ್ ಏನಾದರೂ ಹೋಗ್ತಿದ್ರೆ ಅವಾಗ ನನಗೆ ಈ ಥರ ವೆಸ್ಟರ್ನ್ ಹಾಕೊಳಕ್ಕೆ ತುಂಬಾ ಇಷ್ಟ. ಇದು ನಾನು ಇಸ್ಕೊಂಡಿದ್ದು ಇದರಲ್ಲಿ, ಯಾವುದ್ರಲ್ಲಿ ಅಂತಂದರೆ ವೆಂಕಟೇಶ್ವರ ಫ್ಯಾಷನ್ಸ್, ಹೊಸಕೋಟೆ ಹತ್ರ ಬರುತ್ತೆ. ಅಲ್ಲಿ ಇಸ್ಕೊಂಡ್ಬಿಟ್ಟು ಹಂಗೆ ಅವತ್ತಲ್ಲಿ ಬಿರಿಯಾನಿ ತಿನ್ಕೊಂಡು ಬಂದ್ವಿ ಗೈಸ್ ನಾವು. ಇದು 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 ಎಲ್ಲಿ ಇಸ್ಕೊಂಡ್ವಿ? ಇದು ಡಿಮಾರ್ಟ್ ಅಲ್ಲಿ ಇಸ್ಕೊಂಡ್ವಿ ಗೈಸ್. ಇದು ಒಂದು ಎತ್ತಿದ್ರೆ ನನ್ನ ತಗೊಳ್ಳೋದೆಲ್ಲ ಬಿದ್ದೋಗ್ಬಿಡುತ್ತೆ ಅಂದರೆ ನನ್ನ ಕಂಪಾರ್ಟ್ಮೆಂಟಲ್ಲಿ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಎಕ್ಸಿಬಿಷನಲ್ಲಿ ಇಸ್ಕೊಂಡೆ ಬ್ಲ್ಯಾಕ್ ಜಾಕೆಟ್. ಈ ಬ್ಲ್ಯಾಕ್ ಜಾಕೆಟ್ಗೂ ನಾನು ಹಾಕ್ಕೊಂಡಿದ್ದೀನಲ್ವ ಈ ಜೀನ್ಸ್, ಇದಕ್ಕೆರಡಕ್ಕೂ ಒಂದು ದಿವಸ ಮ್ಯಾಚಿಂಗ್ ಮಾಡಿದ್ದೆ. ಡಿಮಾರ್ಟ್ ಹೋಗಿ ಅವತ್ತು ದಿನಸಿ ಇಸ್ಕೊಂಡ್ಬರೋವಾಗ ಮನೆಗೆ ಏನೇನು ಬೇಕಿತ್ತು ಅವಾಗ ಸ್ಟ್ಯಾಂಡ್ ಕ್ಲೀನಿಂಗ್ ಹಾಕಿದ್ರಲ್ವ ಅವತ್ತು. ಇದು ಒಂದು ಹತ್ರ ಇದೆ, ಅದೊಂದು ಹತ್ರ ಇದೆ. ಇದನ್ನ ಸೊ ಈ ಕಲರ್ ಪ್ಯಾಂಟ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದನ್ನ ಮಾಡಿದ್ದೆ, ಮ್ಯಾಚ್ ಮಾಡಿದ್ದೆ. ಇದು ವೈಟ್ ಪ್ಯಾಂಟು, ಇದು ಪಿಂಕ್ ಕಲರ್ ಪ್ಯಾಂಟ್, ಇದು ಶರ್ಟ್.
ಈ ಥರ ಒಂದು ಹುಡುಗ ಹತ್ರ ಇದೆ. ನಾನು ಅವತ್ತು ಹೋಟ್ಲಿಗೆ ಹೋಗಿದ್ದೆ, ಅವತ್ತು ನೋಡಿದೆ. ನನ್ನ ಹತ್ರ ನೋಡಿದೆ ಅಲ್ವಾ ಅಂತ ನಂಗೆ ಅವಾಗ ಜ್ಞಾಪಕ ಬಂತು. ಇದು ಶರ್ಟ್, ಇದು ಎಲ್ಲ ಈಸ್ಕೊಂಡಿದ್ವಿ. ಮತ್ತೆ ಇದು ಅವತ್ತು ಹಾಕ್ಕೊಂಡಿದ್ದೆ ಅಲ್ವಾ ವಿಡಿಯೋ ಮಾಡೋವಾಗ. ಇದು ಎಲ್ಲಿ ಇಸ್ಕೊಂಡೆ ಅಂತ ಕ್ಲೀನಾಗಿ ಗೊತ್ತಿಲ್ಲ. ಬಟ್ ಆ್ಯಂಡ್ ಇದು ಮೈ ನೈಟ್ ಡ್ರೆಸ್, ಇದು ಪ್ಯಾಂಟ್. ಮತ್ತೆ ಇದು ನಮ್ಮ ಹಳೆ ಸ್ಕೂಲ್ ಅಂತ ಅಲ್ಲ, ನಾನು ಇವಾಗಿರೋ ಸ್ಕೂಲಲ್ಲಿ ಅಂದರೆ ನಮ್ಮ ಸ್ಕೂಲ್ ಹಳೆ ಯೂನಿಫಾರ್ಮ್ ಸ್ವೆಟರ್. ಸಾರಿ ಗೈಸ್, ಹಳೆ ಸ್ಕೂಲ್ ಅಂತೂ ಅಲ್ವೇ ಅಲ್ಲ. ಈ ಸ್ವೆಟರು ಇದು ಚೆನ್ನಾಗಿಲ್ಲ, ಈ ಸ್ವೆಟರ್ ಚೆನ್ನಾಗಿಲ್ಲ. ಇವಾಗ ಹೊಸದಾಗಿರೋ ಸ್ವೆಟರ್ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಪುಳೋವರ್ ಥರ ಇದೆ. ನೆಕ್ಸ್ಟು ನನ್ನ ಆ್ಯನಿವಲ್ ಡೇ ಡ್ರೆಸ್, ಸಲ್ವಾರ್ ಥರ, ಇದಕ್ಕೆ ಪ್ಯಾಂಟು ಇದು. ಮತ್ತು ಅದನ್ನು ಇಕ್ಬೇಕು, ಇವಾಗ ಏನು ಬಿಡಿಸ್ತಾ ಅದನ್ನು ಇಕ್ಬೇಕು. ಯಾಕಂತಂದರೆ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಗೈಸ್, ಇದನ್ನು ಇಕ್ಬೇಕು. ಅದು ಹಳೇದಾಗೋಗ್ಬಿಡುತ್ತೆ, ಇವಾಗ ಬಿಡಿಸ್ತೀವಿ. ಮತ್ತು ಇದು ಆರೆಂಜ್ ಶರ್ಟ್ ಆರ್ ಟಿ ಶರ್ಟ್ ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಲೆಗ್ಗಿನ್ಸ್, ಅದು ಬಂದ್ಬಿಟ್ಟು ಏನಂತ ಹೇಳ್ತೀವಿ, ಸ್ಯಾಟನ್ ಥರ. ಇದು ಸುಮ್ಮನೆ ಹಾಗೆ. ಇದು ನಮ್ಮಮ್ಮ ಅಪ್ಪ ಎಲ್ಲ ಇಸ್ಕೊಂಡು ಬಂದಿದ್ರು ಗೈಸ್. ಮತ್ತು ಇದು ಅಷ್ಟೇ, ಅವರೇ ಇಸ್ಕೊಂಡು ಬಂದಿದ್ದು. ಇದು ಜಾತ್ರೆ ನಮ್ಮ ಊರಲ್ಲಿ, ಅಜ್ಜಿ ಅವ್ರ ಊರಲ್ಲಿ ಜಾತ್ರೆ ನಾಳೆ. ಅಂದರೆ ಇವತ್ತು ಬೆಳಗ್ಗೆ ಹಾಕ್ಕೊಂಡಿದ್ದೆ, ಅಂದರೆ ತೇರ್ ದಿವಸ. ಇದು ಹಾಕ್ಕೊಂಡೇ ಇದ್ದಿಲ್ಲ, ಇದು ಅಮ್ಮ ಬರ್ತ್ಡೇ ದಿವಸ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೆ. ಅವತ್ತು ನಾವು ಕುಮಾತಮ್ಮ ಮಕುಂಟಮ್ಮ ಯಾರು ಗೊತ್ತಾಗ್ತಿಲ್ಲ ಅವರು ಎಲ್ಲೋ ಒಂದು ಟೆಂಪಲ್ಗೆ ಹೋಗಿದ್ವಿ. ಕುಮಾತಮ್ಮ ಮಕುಂಟಮ್ಮನೂ ಅಲ್ಲ, ಒಂದು ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಆವಾಗ ಇದನ್ನ ಹಾಕ್ಕೊಂಡೆ. ನಾನು ಇದನ್ನ ನೋಡಿದ ತಕ್ಷಣ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂದ್ಕೊಂಡೆ. ಆಮೇಲೆ ಚೆನ್ನಾಗಿತ್ತು ಹಾಕ್ಕೊಂಡಾಗ. ಎಲ್ಲ ನನ್ನ ಬಟ್ಟೆ ಎಲ್ಲ ಬೀಳ್ತದೆ ಗೈಸ್. ಇದು ಫ್ರಾಕ್ ನಮ್ಮ ಅಪ್ಪ ಅವ್ರ ಅಮ್ಮ ಇಸ್ಕೊಟ್ಟಿದ್ದು, ಸಿಂಪಲ್ ಆಗಿ ಕ್ಯೂಟ್ ಆಗಿದೆ. ಇದು IDY ಯೋಗ ಡ್ರೆಸ್. ನಾವು ಫಸ್ಟ್ ಯೋಗಕ್ಕೆ ಸೇರಿದಾಗ ಒಂದು 70 ಜನ ಇದ್ರು ಗೈಸ್, ಅವಾಗ ಕೊಟ್ಟಿದ್ದು. ಮತ್ತು ಇದು GGR ಅಂತ. ಮತ್ತು ಇದು ಸಮ್ಮರಲ್ಲಿ ಹಾಕ್ಕೊಳ್ಳೋಕ್ಕೆ ಇಸ್ಕೊಂಡಿದ್ದೆ ಗೈಸ್. ಇದು ಎಲ್ಲದನ್ನೂ ನಾನು ಹೇಳೋಕ್ಕೆ ಆಗಲ್ಲ, ಆಮೇಲೆ ವಿಡಿಯೋ ತುಂಬ ಹೊತ್ತಾಗುತ್ತೆ ಅಂತ. ಇದು ನೈಟ್ ಡ್ರೆಸ್. ಬನ್ನಿ ಇವಾಗ ಮಡಿಚಣ. ಈ ಕ್ರಾಪ್ ಟಾಪ್ ನಂಗೆ ತುಂಬ ಇಷ್ಟ ಗೈಸ್, ತುಂಬ ಅಂದರೆ ತುಂಬ ಇಷ್ಟ. ಇವಾಗ ಪ್ಯಾಂಟ್ಸ್ ಎಲ್ಲ ಒಂದು ಕಡೆ ಇಕ್ಕೋಣ, ಟಿ ಶರ್ಟ್ಸ್ ಎಲ್ಲ ಒಂದು ಕಡೆ ಇಕ್ಕೋಣ ಗೈಸ್. ಗೈಸ್ ನೋಡಿ, ನನ್ನ ಬಟ್ಟೆ ಎಲ್ಲ ಫುಲ್ ಕ್ಲೀನ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂದು ಕಡೆ ಅರೇಂಜ್ ಮಾಡಿದ್ದೀನಿ. ಒಂದು ಕಡೆ ಸ್ಕರ್ಟ್ಸ್, ಒಂದು ಕಡೆ ಶಾರ್ಟ್ಸ್, ಒಂದು ಕಡೆ ಟಿ ಶರ್ಟ್ಸ್, ಒಂದು ಇಲ್ಲಿ ಯೋಗ ಡ್ರೆಸ್ಸಸ್ ಮತ್ತು ಅಕ್ಕದು ಕೆಲವುದು ಡ್ರೆಸ್ಸಸ್. ಇಲ್ಲಿ ಪ್ಯಾಂಟ್ಸು, ನನಗೆ ಈ ಪ್ಯಾಂಟ್ ಅಂದರೆ ಇಷ್ಟ ಇಲ್ಲ, ಬಟ್ ಆಲ್ಸೋ ಹಾಕ್ಕೊತೀನಿ, ನೈಟ್ ಡ್ರೆಸ್ ಥರ ಅದು. ಇಲ್ಲಿ ನೈಟ್ ಡ್ರೆಸ್ಸು ಮತ್ತು ಅಲ್ಲೊಂದು ಇದು ಲೈಕ್ ಸ್ಕರ್ಟ್. ಇಲ್ಲಿ ಎಲ್ಲ ಸಲ್ವಾರ್ಸ್, ಇಲ್ಲಿ ಜಾಕೆಟ್ಸು ಎಲ್ಲನೂ ಫುಲ್ ರೆಡಿ ಆಗಿದೆ ಗೈಸ್. ಇವಾಗ ಹೋಗ್ಬಿಟ್ಟು ತಿನ್ನೋಣ. ನಾಷ್ಟ ಕೂಡ ನಾನು ತಿಂದೇ ಇಲ್ಲ, ಹೋಗ್ಬಿಟ್ಟು ತಿನ್ಕೊಂಡು ಬರೋಣ. ಹಾಗೂ ಹಿಂಗೂ ನನ್ನ ಕಂಪಾರ್ಟ್ಮೆಂಟ್ನ ಕ್ಲೀನ್ ಮಾಡಿಬಿಟ್ಟೆ ಗೈಸ್, ಕ್ಲೀನ್ ಮಾಡಿಬಿಟ್ಟೆ. ಅಮ್ಮ ಇಷ್ಟೊತ್ತು ಬೇಕಪ್ಪ ಒಂದು ಕಂಪಾರ್ಟ್ಮೆಂಟ್ ಕ್ಲೀನ್ ಮಾಡೋಕ್ಕೆ. ಬೆಳಗ್ಗೆ ನಾನು ಊಟ ಕೂಡ ತಿಂದಿಲ್ಲ, ಅದಕ್ಕೆ ಊಟ ಅಂತಂದರೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವಾಗ ಹೋಗ್ಬಿಟ್ಟು ತಿನ್ನೋಣ, ತಿಂದ್ಬಿಟ್ಟು ಮಲ್ಕೊಳ್ಳೋಣ ಗೈಸ್. ಬನ್ನಿ ಇವಾಗ ಹೋಗೋಣ. ನಾನು ಇವಾಗ ಕೆಲವು ಫೋಟೋಸ್ ಹೇಳ್ತೀನಿ ಯಾವ ಥರ ಎತ್ಕೊಬೇಕು ಅಂತ. ನೀವು ಟೀತ್ನ ಬಿಡ್ತಿದ್ರೆ ಈ ಥರ ಎತ್ಕೊಳ್ಳಿ. ಕೆಲವೊಬ್ಬರು ಈ ಅಂತ ಎತ್ಕೊತಾರೆ, ಕೆಲವೊಬ್ಬರು ಜಸ್ಟ್ ಸ್ಮೈಲ್ ಕೊಡ್ತಾರೆ ಈ ಥರ ಅಲ್ವಾ ಗೈಸ್. ಬನ್ನಿ ಇವಾಗ ಬಿಟ್ಟು ಮಾಡ್ಕೊಳ್ಳೋಣ.
ಈ ಹಾರ್ಟು, ಈ ಹ್ಯಾಂಡ್ ಪ್ರಿಂಟ್ಸು ಎಲ್ಲ ನಾನೇ ಮಾಡಿದ್ದು. ನಮ್ಮ ಅಕ್ಕ ಭಯ ಪಡ್ಕೊಬೇಕು ಅಂತ. ಬನ್ನಿ ಇವಾಗ ಹೋಗ್ಬಿಟ್ಟು ತಿನ್ನೋಣ.